ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ 1 ಅವರಲ್ಲೇ ಹಾಕ್ಕೋಬೋದಾದಂಥ ಒಂದು ಕ್ರೋಶಾ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಡಬಲ್ ಸ್ಟೆಪ್ಪಲ್ಲಿ ಹಾಕುವಂಥ ಸ್ಯಾರಿ ಕುಚ್ಚು. ಹಾಗೆ ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿ ಗ್ರೇ ಆ್ಯಂಡ್ ಗ್ರೀನ್ ಕಲರಲ್ಲಿದೆ. ಈಗ ನಾನು 6 ಎಳೆ ದಾರನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೋಡಿ, ಒಂದು ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ 2 ಸಿಂಗಲ್ ಕ್ರೋಶಾ ಆದಮೇಲೆ ಈಗ 1 2 ಚೈನನ್ನು ಹಾಕ್ಕೋಬೇಕು. ಈ ರೀತಿ 2 ಚೈನನ್ನು ಹಾಕ್ಕೊಂಡು ಕ್ರೋಶಾ ಮೇಲೆ ಒಂದು ಸರಿ ದಾರ ತಗೊಳ್ಳೋಣ. ಈ ರೀತಿಯಾಗಿ ನೋಡಿ, ಅದ್ರ ಪಕ್ಕದಲ್ಲೇ ಹೋಗಿಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಕ್ರೋಶಾ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ಮತ್ತೆ 2 ಒಂದು ಮಾಡ್ಕೊಂಡಿದ್ದೀನಿ. ಈ ರೀತಿ ಡಬಲ್ ಕ್ರೋಶಾ ಆದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ನೋಡಿ, ದಾರನ ಮೇಲೆ ಎತ್ಬಿಟ್ಟು ಈ ರೀತಿ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಫ್ಲವರ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ಬೀಡ್ ಬೇಕೋ ಆ ರೀತಿ ಬೀಡನ್ನು ಹಾಕ್ಕೋಬೋದು. ಈ ರೀತಿ ಬೀಡ್ ಲಾಕನ್ನು ಮಾಡಿಕೊಂಡು ಕ್ರೋಶಾ ಮೇಲೆ ಮತ್ತೆ ದಾರ ತಗೋಬೇಕು. ನೋಡಿ, ಈ ರೀತಿಯಾಗಿ ದಾರ ತಗೊಂಡು ಫಸ್ಟ್ ನಾವು ಏನು ಡಬಲ್ ಕ್ರೋಶಾ ಮಾಡ್ಕೊಂಡಿರ್ತೀವಲ್ಲ ಅದೇ ಗ್ಯಾಪಲ್ಲೇ ಹೋಗಿ ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಒಂದು ಮಾಡ್ಕೋಬೇಕು. ಮತ್ತು ಈ 2 ಇದೆ ನೋಡಿ, ಇಲ್ಲಿ ಆ 2 ಒಂದು ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶಾ ಆದಮೇಲೆ ಮತ್ತೆ ಕ್ರೋಶಾ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲೇ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬರಬೇಕು. ಮತ್ತು 2 ಮತ್ತೆ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶಾ ಆಯಿತು. ಈ ರೀತಿ ನೋಡಿ ಬರುತ್ತೆ ಡಿಸೈನು. ನಿಮಗೆ ಬೇಕು ಅಂದರೆ ಬೀಡ್ ಸೈಜ್ ಒಂದು ಸ್ವಲ್ಪ ಚಿಕ್ಕದು ಸಹ ತೊಗೋಬೋದು. ಈ ರೀತಿಯಾಗಿ ಹಾಕ್ಕೊತ ಹೋಗಬೇಕು. 2 ಡಬಲ್ ಕ್ರೋಶಾ, 1 ಬೀಡು ಮತ್ತು 2 ಡಬಲ್ ಕ್ರೋಶಾ. ಅದಾದಮೇಲೆ 1 ಚೈನನ್ನು ಹಾಕ್ಕೊಳ್ಳೋಣ. ಈ ರೀತಿ 1 ಚೈನನ್ನು ಹಾಕ್ಕೊಂಡು ಮತ್ತೆ ಕ್ರೋಶಾ ಮೇಲೆ ದಾರ ತಗೊಂಡು ಸ್ವಲ್ಪ ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ಇಟ್ಟು ನೋಡಿ, ಸ್ಲ್ಯಾಂಟಿಂಗ್ ಆಗಿ ಇಟ್ಟು ಈ ರೀತಿ ಡಬಲ್ ಕ್ರೋಶನ ಮತ್ತೆ ಮಾಡ್ಕೋಬೇಕು. ತುಂಬ ಹತ್ತಿರ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಸ್ಟೆಪ್ ಹಾಕಬೇಕಾದ್ರೆ ಡಿಸೈನು ಅಷ್ಟೊಂದು ನೀಟಾಗಿ ಬರೋದಿಲ್ಲ. ಹಾಗಾಗಿ ಒಂದು 3 ಚೈನಷ್ಟು ಗ್ಯಾಪನ್ನು ಬಿಟ್ಟು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸರಿ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಸೇಮ್ ಗ್ಯಾಪಲ್ಲೇ ನಾವೇನು ಫಸ್ಟು ಡಬಲ್ ಕ್ರೋಶಾ ಮಾಡ್ಕೊಂಡಿದ್ವಲ್ವ ಅದೇ ಗ್ಯಾಪಲ್ಲೇ ಇನ್ನೊಂದು ಸರಿ ಡಬಲ್ ಕ್ರೋಶಾ ಮಾಡಿಕೊಂಡು ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ಕೋಬೇಕು. ಈ ರೀತಿ ಬೀಡನ್ನು ಹಾಕ್ಕೋಬೇಕು ಥ್ರೆಡ್ ಒಳಗಡೆ. ಹಾಕ್ಕೊಂಡಾದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಕ್ರೋಶಾ ಮೇಲೆ ದಾರ ತಗೊಂಡು ಮತ್ತೆ ಡಬಲ್ ಕ್ರೋಶಾ ಮಾಡ್ಕೊಂಡಿರ್ತೀವಲ್ಲ ಸೇಮ್ ಗ್ಯಾಪಲ್ಲೇ ಗ್ಯಾಪಲ್ಲೇ ಹಾಕ್ಕೊಂಡ್ರೆ ಅಷ್ಟು ನೀಟಾಗಿ ಬರೋಲ್ಲ. ಅದ್ರ ಪಕ್ಕದಲ್ಲೇ ಬರೋ ರೀತಿಯಲ್ಲಿ ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ರೀತಿ ಇನ್ನೊಂದು ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ. ಅದೇ ಗ್ಯಾಪಿಗೆ ನೋಡಿ, ಈ ರೀತಿಯಾಗಿ ಡಬಲ್ ಕ್ರೋಶಾ ಮಾಡ್ಕೋಬೇಕು. ನೋಡಿ, ಮತ್ತೆ ಕ್ರೋಶಾ ಮೇಲೆ ದಾರ ತಗೊಂಡು ಈ ರೀತಿಯಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು, ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ಇಟ್ಟು. ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ ಮಾಡ್ಕೋಬೇಕು. ಮತ್ತು ಬೀಡನ್ನು ಹಾಕ್ಕೋಬೇಕು. ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ 2 ಡಬಲ್ ಕ್ರೋಶಾ ಮಾಡ್ಕೋಬೇಕು ಸೇಮ್ ಗ್ಯಾಪಲ್ಲೇ. ಅದೇ ರೀತಿ ಪೂರ್ತಿ ಡಿಸೈನ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಸೇಮ್ ಗ್ಯಾಪಲ್ಲೇ ನಾನು ಈ ರೀತಿಯಾಗಿ ಡಬಲ್ ಕ್ರೋಶಾಗಳನ್ನ ಮಾಡ್ಕೊತೀನಿ. ಈ ಡಿಸೈನ್ನ ನೀವು ಸಿಂಗಲ್ ಸ್ಟೆಪ್ಪಲ್ಲೇ ನೀವು ಹಾಕ್ಕೋಬೋದು. ಇಲ್ಲಿ ನಾವು ನೀಟಾಗಿ ಬರೋದಕ್ಕೋಸ್ಕರ ಇಲ್ಲಿ ಡಬಲ್ ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಡಿಸೈನ್ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಸಿಂಗಲ್ ಸ್ಟೆಪ್ಪಲ್ಲಿ ಬೇಕಂದ್ರೂ ಸಹ ಹಾಕ್ಕೋಬೋದು ಅಥವಾ ಡಬಲ್ ಸ್ಟೆಪ್ಪಲ್ಲಿ ಬೇಕಂದ್ರೂ ಹಾಕ್ಕೋಬೋದು. ಈ ರೀತಿ 2 ಡಬಲ್ ಕ್ರೋಶಾ ಆದಮೇಲೆ 1 ಚೈನನ್ನು ಹಾಕ್ಕೊಂಡು ಕ್ರೋಶಾ ಮೇಲೆ ಮತ್ತೆ ದಾರ ತಗೊಂಡು ಸ್ಲ್ಯಾಂಟಿಗಾಗಿ ಇಟ್ಟು ಈ ರೀತಿಯಾಗಿ 2 ಡಬಲ್ ಕ್ರೋಶಾಗಳನ್ನ ಮಾಡ್ಕೋಬೇಕು. ಡಬಲ್ ಕ್ರೋಶಾ ಆದಮೇಲೆ ಬೀಡನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಕ್ರೋಶಾ ಮೇಲೆ ದಾರ ತಗೊಂಡು ಸೇಮ್ ಗ್ಯಾಪಲ್ಲೇ 2 ಡಬಲ್ ಕ್ರೋಶಾ ಮಾಡ್ಕೋಬೇಕು. ಈ ಡಿಸೈನ್ ತುಂಬ ಫಾಸ್ಟಾಗಿ ಹಾಕ್ಕೋಬೋದು. ಜಸ್ಟ್ 1 ಅವರಲ್ಲೇ ಈ ಡಿಸೈನ ನೀವು ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ನೋಡಿ, 2 ಡಬಲ್ ಕ್ರೋಶಾ ಆಗಿದೆ. ಅದಾದಮೇಲೆ 1 ಚೈನನ್ನು ಹಾಕ್ಕೊಂಡು ಕ್ರೋಶಾ ಮೇಲೆ ದಾರನ ಇಟ್ಬಿಟ್ಟು ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ನೋಡಿ, ಒಂದು 3 ಚೈನಷ್ಟು ಗ್ಯಾಪನ್ನು ಬಿಟ್ಟು ನಾನಿಲ್ಲಿ ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊತೀನಿ. ಆವಾಗ ಡಿಸೈನು ನೆಕ್ಸ್ಟ್ ಸ್ಟೆಪ್ ಹಾಕಿದಾಗ ನೀಟಾಗಿ ಬರುತ್ತೆ. ಹಾರ್ಟ್ಸು ನೋಡಿ,
ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ಪೂರ್ತಿ ಸ್ಯಾರಿಗೆ ನಾನು ಇದೇ ರೀತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಬೇಕು ಅಂದರೆ ನೀವು ಈ ಡಿಸೈನ್ನ ಈ ರೀತಿಯೇ ಕಂಪ್ಲೀಟ್ ಇಷ್ಟೇ ಸ್ಟಾಪ್ ಮಾಡ್ಕೋಬೋದು. ಡಿಸೈನ್ ಇಷ್ಟೇ ಸಾಕು ಅನ್ನೋದಾದರೆ ಅಲ್ಲಲ್ಲಿ ನೀವು ಕುಚ್ಚನ್ನು ಸಹ ಕಟ್ಕೋಬೋದು. ಇಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪಿಗೂ ನಾನು ಸೇಮ್ ಕಲರ್ ಥ್ರೆಡನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಈಗ ನೆಕ್ಸ್ಟ್ ಸ್ಟೆಪ್ ಹಾಕೋದು ಹೇಗೆ ಅಂತ ನೋಡೋಣ. ಎಳೆ ದಾರ ತಗೊಂಡು ಇಲ್ಲೇನು 2 ಚೈನ್ ಹಾಕ್ಕೊಂಡಿರ್ತೀವಲ್ವ ಆ ಗ್ಯಾಪಲ್ಲಿ ಹೋಗಿ ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಇದು ನೋಡಿ, ಒಂದು ಸಿಂಗಲ್ ಕ್ರೋಶ ಆದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಳ್ಳೋಣ. ಇಲ್ಲೇನು ಬೀಡ್ನ ಬ್ಯಾಕ್ ಸೈಡಲ್ಲಿ 6 ಎಳೆ ಇದೆ ನೋಡಿ, ಇಲ್ಲಿ ಆ 6 ಎಳೆ ಚೈನ್ ದಾರದ ಒಳಗಡೆ ಹೋಗಿ ದಾರಾನ ಈ ರೀತಿಯಾಗಿ ಎಳ್ಕೊಂಡು ಬರಬೇಕು. ಕ್ರೋಶ ಮೇಲೆ 3 ದಾರ ಇರುತ್ತಲ್ವ, 3ಅನ್ನು ಒಂದು ಮಾಡ್ಕೋಬೇಕು. ಈ ರೀತಿಯಾಗಿ 3ಅನ್ನು ಒಂದು ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಅದಾದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲೇ ಹೋಗಿ ಮತ್ತೆ 3 ದಾರ ಇರುತ್ತೆ, ಆ 3 ದಾರನ ಒಂದು ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಯಿತು. 2 ಹಾಫ್ ಡಬಲ್ ಕ್ರೋಶ ಆಯಿತು. ಈಗ 3ನೇ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಕ್ರೋಶ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ಈ ರೀತಿ 3 ದಾರ ಇರುತ್ತೆ, 3 ದಾರನ ಒಂದು ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಯಿತು. 3ನೇ ಹಾಫ್ ಡಬಲ್ ಕ್ರೋಶದ ಮೇಲೆ ಈಗ ನಾವು 2 ಚೈನನ್ನು ಹಾಕ್ಕೋಬೇಕು. 1 2 ಚೈನನ್ನು ಹಾಕ್ಕೊಂಡು 3 ಮತ್ತು 2 ಹಾಫ್ ಡಬಲ್ ಕ್ರೋಶ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪಲ್ಲಿ ಹೋಗಿ ದಾರಾನ ಎಳ್ಕೊಂಡು ಬರಬೇಕು. ಈ ರೀತಿ ದಾರಾನ ಎಳ್ಕೊಂಡು ಬಂದು 2 ದಾರನ ಒಂದು ಮಾಡಿಕೊಂಡ್ರೆ ಈ ರೀತಿ ಪಿಕಾಟ್ ಶೇಪಲ್ಲಿ ಬರುತ್ತೆ, ಲೀಫ್ ಶೇಪಲ್ಲಿ ಬರುತ್ತೆ. ಅದಾದಮೇಲೆ ಮತ್ತೆ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಅಲ್ಲಿಂದ ಡೈರೆಕ್ಟಾಗಿ ಕ್ರೋಶ ಮೇಲೆ ದಾರ ತಗೊಂಡು ಆ ಗ್ಯಾಪಲ್ಲಿ ಹೋಗಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಇದು 5ನೇ ಹಾಫ್ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ನೋಡಿ. 5 ಹಾಫ್ ಡಬಲ್ ಕ್ರೋಶ ಆದಮೇಲೆ ಇವಾಗ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡ್ರೆ ಡಿಸೈನು ಅಷ್ಟೊಂದು ನೀಟಾಗಿ ಬರೋದಿಲ್ಲ. ಅದಾದಮೇಲೆ ಒಂದು ಚೈನ್ ಇದೆ ಅಲ್ವಾ ಇಲ್ಲಿ, ಆ ಚೈನ್ ಗ್ಯಾಪಿಗೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ನೋಡಿ ಡಿಸೈನ್. ಅದು ತುಂಬ ಕ್ಯೂಟಾಗಿರೋಂಥ ಆರ್ಚ್ ಬರುತ್ತೆ, ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ. ಪೂರ್ತಿ ಡಿಸೈನ್ ನೀವು ಕುಚ್ಚು ಬೇಡ ಅನ್ನೋದಾದರೆ ಇದೇ ರೀತಿ ಆರ್ಚನ್ನು ಹಾಕ್ಕೋಬೋದು, ಅಥವಾ ಒಂದೇ 4 ಆರ್ಚ್ ಆದಮೇಲೆ ಕುಚ್ಚನ್ನು ಸಹ ಕಟ್ಕೋಬೋದು. ಈಗ ಮತ್ತೆ ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಈ ಬೀಡ್ನ ಬ್ಯಾಕ್ ಸೈಡಲ್ಲಿ 6 ಎಳೆ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ದಾರಾನ ಎಳ್ಕೊಂಡು ಬಂದರೆ ಕ್ರೋಶ ಮೇಲೆ 3 ದಾರ ಇರುತ್ತೆ, ಆ 3 ದಾರನೂ ಒಂದು ಮಾಡ್ಕೋಬೇಕು ನೋಡಿ. ಈ ರೀತಿ 3 ದಾರನೂ ಒಂದು ಮಾಡ್ಕೊಂಡಾದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೇ ರೀತಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 3ನೇ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡು ಆದಮೇಲೆ ನೋಡಿ ಈ ರೀತಿ 3 ಹಾಫ್ ಡಬಲ್ ಕ್ರೋಶ ಆಗಿದೆ ಅಲ್ವಾ, ಈ ಗ್ಯಾಪಲ್ಲಿ 1 2 ಚೈನನ್ನು ಹಾಕ್ಕೊಂಡು ಈ 2 ಹಾಫ್ ಡಬಲ್ ಕ್ರೋಶದ ಗ್ಯಾಪಲ್ಲಿ ಇದೆ ನೋಡಿ, ಇಲ್ಲಿ ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪಲ್ಲಿ ಪಿಕಾಟನ್ನು ಮಾಡ್ಕೋಬೇಕು. ನಿಮಗೆ ಇಲ್ಲಿ ಪಿಕಾಟ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಅಲ್ಲಿ ನೀವು ಬೀಡನ್ನು ಸಹ ಹಾಕ್ಕೋಬೋದು, ಅಥವಾ ಈ ರೀತಿಯಾಗಿ ಮಾಡ್ಕೋಬೋದು. ಮತ್ತು ಅಲ್ಲಿಂದ 2 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಟೋಟಲ್ ನಾವು 5 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀವಿ. ಈ ರೀತಿ 5 ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಚೈನ್ ಇದೆ ನೋಡಿ, ಆ ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಕ್ಯೂಟಾಗಿ ಬರುತ್ತೆ ನೋಡಿ ಡಿಸೈನು. ನನಗಂತೂ ಈ ರೀತಿ ಸಿಂಪಲ್ ಡಿಸೈನ್ಸು ತುಂಬಾ ಇಷ್ಟ ಆಗುತ್ತೆ ಪರ್ಸ್ನಲಿ. ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ 2 ಆರ್ಚ್ ಆಗಿದೆ. ಈಗ ನಾನು ಕುಚ್ಚು ಕಟ್ಕೊಳೋದಕ್ಕೋಸ್ಕರ ನಾನಿಲ್ಲಿ ನೋಡಿ ಈ 2 ಆರ್ಚ್ ಆದಮೇಲೆ ಇಲ್ಲಿ ಕುಚ್ಚನ್ನು ಕಟ್ಕೊಳೋದಕ್ಕೋಸ್ಕರ ನೀವು ಬೇಕು ಅಂದರೆ ಚೈನನ್ನು ಹಾಕ್ಕೋಬೋದು, ಅಥವಾ ಸಿಂಗಲ್ ಕ್ರೋಶಗಳನ್ನ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಬೀಡ್ನ ಬ್ಯಾಕ್ ಸೈಡ್ ಇರೋಂಥ ಥ್ರೆಡ್ಡಿಗೆ ಒಂದು 5 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ನಿಮಗೆ ಸಿಂಗಲ್ ಕ್ರೋಶ ಇಷ್ಟ ಇಲ್ಲ ಅಂದರೆ ಅಲ್ಲಿ ನೀವು ಒಂದು 5 ಚೈನನ್ನು ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋಬೋದು ಡಿಸೈನ್ನ. ನೋಡಿ ಈ ರೀತಿಯಾಗಿ ಒಂದು 5 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. 5 ಅಥವಾ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೋದು. ಬೀಡ್ನ ಸೈಜ್ ನೋಡಿಕೊಂಡು ನೀವು ಮಾಡ್ಕೋಬೋದು. ಅದಾದಮೇಲೆ ಒಂದು ಚೈನ್ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬರುತ್ತೆ. ಆ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ.
ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಈ ರೀತಿಯಾಗಿ 2 ಆರ್ಚ್ ಆದಮೇಲೆ ಕುಚ್ಚನ್ನು ಕಟ್ಕೊಳೋದಕ್ಕೆ ಗ್ಯಾಪನ್ನು ಬಿಡ್ತಾ ಇದ್ದೀನಿ. ನಿಮಗೆ ತುಂಬ ದೂರ ಬೇಕು ಅನ್ನೋದಾದರೆ ಒಂದು 4 ಆರ್ಚ್ ಆದಮೇಲೆ ಹಾಕ್ಕೋಬೋದು. ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ 2 ಆರ್ಚ್ ಆದಮೇಲೆ ಕುಚ್ಚಿಗೆ ಗ್ಯಾಪನ್ನು ಬಿಟ್ಟಿದ್ದೀನಿ. ಅದಾದಮೇಲೆ 4 ಆರ್ಚಿಗೂ ನಾನು ಅದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಕ್ರೋಶ ಮೇಲೆ ದಾರ ತಗೊಂಡು ಇಲ್ಲೇನಿದೆ ಅಲ್ವಾ ಬೀಡ್ನ ಬ್ಯಾಕ್ ಸೈಡಲ್ಲಿ ಆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡು ಬಂದು 3 ದಾರನ 1 ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಮತ್ತು 2ನೇ ಹಾಫ್ ಡಬಲ್ ಕ್ರೋಶ ನೋಡಿ, ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಇದು 3ನೇ ಹಾಫ್ ಡಬಲ್ ಕ್ರೋಶ ಆಯಿತು. ಈಗ 2 ಚೈನನ್ನು ಹಾಕ್ಕೊಂಡು ಈ 2 ಗ್ಯಾಪ್ನ 2 ಹಾಫ್ ಡಬಲ್ ಕ್ರೋಶ ಇರುತ್ತಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಈ ರೀತಿ ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ. ಅದಾದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಇನ್ನು 2 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಡಿಸೈನ್ ಇಷ್ಟೇ, ತುಂಬ ಈಸಿಯಾಗಿದೆ, ತುಂಬ ಕ್ವಿಕ್ಕಾಗಿ ಹಾಕ್ಕೊಂಬಿಡ್ಬೋದು. ಅದಾದಮೇಲೆ ಈ ಒಂದು ಚೈನ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ನೋಡಿ ಡಿಸೈನು. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ತುಂಬ ಗ್ಯಾಪ್ ಆಗುತ್ತೆ ಅಂತ ಅಂದ್ಬಿಟ್ಟು 2 ಆರ್ಚ್ ಆದಮೇಲೆ ಕುಚ್ಚಿಗೆ ಗ್ಯಾಪನ್ನು ಬಿಟ್ಟಿದ್ದೀನಿ. ಅದಾದಮೇಲೆ 4 ಆರ್ಚ್ ಆದಮೇಲೆ ನಾನಿಲ್ಲಿ ಕುಚ್ಚಿಗೆ ಗ್ಯಾಪನ್ನು ಬಿಟ್ಕೊಂಡಿದ್ದೀನಿ. ಕಸ್ಟಮರ್ಗೆ ತುಂಬ ಕುಚ್ಚು ಬೇಡ, ತುಂಬ ಸಿಂಪಲಾಗಿ ಬೇಕು ಅಂತ ಹೇಳಿದ್ದಕ್ಕೆ ನಾನಿಲ್ಲಿ 4 ಆರ್ಚ್ ಆದಮೇಲೆ ಕುಚ್ಚನ್ನು ಕಟ್ಕೊಳೋದಕ್ಕೆ ಗ್ಯಾಪನ್ನು ಬಿಟ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ಕೋಬೋದು. ನೋಡಿ, ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ಬಂದಿದೆ, ತುಂಬ ನೀಟಾಗಿ ಬಂದಿದೆ. ನಾನು ಗ್ರೀನ್ ಕಲರ್ ಥ್ರೆಡನ್ನು ಯೂಸ್ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಂಡಿದ್ದೀನಿ. 120 ಲೈನ್ಸನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಕುಚ್ಚು ಬೇಡ ಅಂದರೂ ಸಹ ತುಂಬ ಚೆನ್ನಾಗಿರುತ್ತೆ. ಅಥವಾ ಕುಚ್ಚು ಸ್ವಲ್ಪ ಹತ್ತತ್ರ ಬೇಕು ಅನ್ನೋದಾದರೆ 3 ಆರ್ಚಿಗೆ ಅಥವಾ 2 ಆರ್ಚ್ ಆದಮೇಲೆ ಕುಚ್ಚನ್ನು ಸಹ ನೀವು ಕಟ್ಕೋಬೋದು. ಕಂಪ್ಲೀಟ್ ಆದಮೇಲೆ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಈ ಡಿಸೈನ್ಗೆ ನಾವು 350ಇಂದ 400ವರೆಗೂ ಚಾರ್ಜಸ್ ಮಾಡ್ಬೋದು. ತುಂಬ ಚೆನ್ನಾಗಿ ನೀಟಾಗಿ ಡಬಲ್ ಸ್ಟೆಪ್ಪಲ್ಲಿ ಹಾಕಿರೋಂಥ ಡಿಸೈನ್ ಇದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.